ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ, ನಾನಿವತ್ತು ಪಾಲನ್ ಜೋಗಳಿಗ್ ಬಂದಿದ್ದೀನಿ. ವಿಷಯ ಏನು ಅಂದ್ರೆ ನೋಡ್ರಿ, ಒಬ್ಬ ಹುಡುಗ 17 ವರ್ಷ, ಅವನು ಮನೆ ಬಿಟ್ಟು ಹೋಗಿದ್ದಾನೆ. 10 ದಿವಸದಿಂದ ಮನೆಗ್ ಬಂದಿಲ್ಲ. ಅವ್ರ ತಂದೆ ತಾಯಿ ನೋಡಿ ಎಷ್ಟು ಬಾಧೆ ತಿಂತಾ ಇದ್ದಾರೆ. ಅವರು ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿದ್ದಾರೆ. ಆ ಪುಟ ವಿಜಯ್, ನೀನ್ ಎಲ್ಲಿದ್ರು ಬಂದ್ಬಿಡಪ್ಪ. ನಾನಿವತ್ತು ಪಾಲನ್ ಜೋಗಳಿನಲ್ಲಿ ಇದ್ದೀನಿ. ವಿಷಯ ಏನು ಅಂದ್ರೆ, ವಿಜಯ್ ಅನ್ಬಿಟ್ಟು ಇವ್ರ ಮಗ 10 ದಿವಸ ಆಗಿದೆ, ಯಾವ್ದೋ ವಿಷಯ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗಿದ್ದಾನೆ. ಮತ್ತೆ ಅವ್ರ ತಂದೆಯವರು ಕಂಪ್ಲೇಂಟ್ ಸಹಿತ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಮತ್ತೆ ಕಂಪ್ಲೇಂಟ್ ಆಗಿದೆ. ಮತ್ತೆ ಏನಣ್ಣ, ಅವನು ಎಷ್ಟು ವರ್ಷ ನಿಮ್ ಹುಡುಗನಿಗೆ? 17 ವರ್ಷ ಸರ್. 17 ವರ್ಷ. ಏನಾನ ಬೈದ್ರ ಅವನಿಗೆ? ಏನಿಲ್ಲ ಸರ್, ಏನು ಬೈದಿಲ್ಲ, ಏನಂದಿಲ್ಲ. ಅವ್ರಮ್ಮ ಬಾಕ್ಸ್ ರೆಡಿ ಮಾಡಿದಾಳೆ, ಟಿಫನ್ ಬಾಕ್ಸ್. ಇಲ್ಲೇ ಮನೆ ಪಕ್ಕದಲ್ಲೇನೆ ಕಾಲೇಜ್, ಏನ್ ದೂರ ಇಲ್ಲ. ಅವನು ಇದಕ್ಕಿದ್ದಂಗೆನೆ ಬಟ್ಟೆ ಇದು ಬ್ಯಾಗ್ ತಗೊಂಡು ಬಾಕ್ಸ್ ತಗೊಂಡು ಹೋದವನು ಇಲ್ಲಿವರೆಗೂ ವಾಪಸ್ ಬಂದಿಲ್ಲ. ಏನು ಬೈದಿಲ್ಲ ನೀವು? ಏನು ಬೈದಿಲ್ಲ ಸರ್. ನಾನು ಮನೆಯಲ್ಲೇ ಇರ್ಲಿಲ್ಲಲ್ಲ ಆ ಟೈಮಲ್ಲಿ. ನಾನು ಡ್ಯೂಟಿಗೆ ಹೋಗಿದ್ದೆ. ಡ್ಯೂಟಿದಿಂದ ಬರೋಷ್ಟರಲ್ಲೇನೆ ಇದಾಯ್ತು. ಆಮೇಲೆ ಕಾಲೇಜಿಂದ ಮೆಸೇಜ್ ಬಂತು, ಈ ತರ ನಿಮ್ ಮಗ ಕಾಲೇಜ್ ಬಂದಿಲ್ಲ ಅಂತ. ಆಮೇಲೆ ನನ್ನ ಮಗಳು ಫೋನ್ ಮಾಡಿ, ಈ ತರ ಅಪ್ಪ ತಮ್ಮ ಕಾಲೇಜ್ಗೆ ಹೋಗಿಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಆಮೇಲೆ ಕಾಲೇಜ್ಗೆ ಹೋಗಿ ನೋಡಿದ್ರೆ ಕಾಲೇಜಲ್ಲಿ ಇರ್ಲಿಲ್ಲ ಅವನು. ನೀನು ಎಲ್ಲೇ ಇದ್ರು ಕೂಡ ನೋಡು, ನಿನ್ ತಂದೆ ತಾಯಿ ತುಂಬಾ ನೋವು ತಿಂತಾ ಇದ್ದಾರೆ. ಮತ್ತೆ ನೀನು ಹಿಂಗೆ ಬೆಳೆಸ್ಬಿಟ್ಟಿಲ್ಲ. ನಿನ್ನನ್ ಬೆಳೆಸ್ಬೇಕಾದ್ರೆ ನಿನ್ನ ಹೇಳೋದು ಆಗ್ಲಿ ಉಚ್ಚವ ಆಗ್ಲಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ತಂದೆ ತಾಯಿ ಬೆಳೆಸಿರೋದು. ಹಂಗೆ ನೀನ್ ಬೆಳೆದ್ಬಿಟ್ಟಿಲ್ಲ. ಇವತ್ತು ರೆಕ್ಕೆ ಪುಕ್ಕ ಬಂದೈತೆ ಅಂತ ಎಲ್ಲ ಹೊರಟೋಗೋದಲ್ಲ. ಇವ್ರಿಗೆ ಆಸರೆ ಆಗೋದು ನೀನು. ಅವ್ರನ್ನ ದೇವ್ರ ಸಮಾನ ನೋಡಂಗಿದ್ರೆ ದಯವಿಟ್ಟು ಎಲ್ಲೋಗಿದ್ಯೋ ಬಂದು ಇವ್ರ ಹತ್ರ ಬಂದು ಇವ್ರ ನೋವು ಕೊಡ್ಬೇಡ ತಂದೆ ತಾಯಿಗೆ. ನೋಡಿ ಎಷ್ಟು ಬಾಧೆ ತಿಂತಾ ಇದಾರೆ ನಿಮ್ ತಾಯಿ. ನೋಡು ನಿಮ್ ತಂದೆನು ಎಷ್ಟು ಬಾಧೆ ತಿಂತಾ ಇದಾರೆ. ಏನೇ ಇದ್ರು ಬಂದು ಕುತ್ಕೊಂಡು ಮಾತಾಡ್ಬೇಕು ನೀನು. ಅದು ಬಿಟ್ಬಿಟ್ಟು ಮನೆ ಬಿಟ್ಟು ಹೋಗೋದು, ನೀನು ಹೊಲ್ಟೋಗಿದ್ಯಾ. ಆದ್ರೆ ಇವ್ರು ನೋಡಿ ಎಷ್ಟು ನೋವು ತಿಂತಾ ಇದಾರೆ. ದಯವಿಟ್ಟು ಎಲ್ಲೇ ಇದ್ರು ಬಾಪ ಹೊಟ್ಟೆಗೆ ಆರಾಮಾಗೆ ಯಾವ್ದನ್ನು ರಿಸ್ಕ್ ತೊಗೊಳೋದ ಬಂದ್ಬಿಟ್ಟು ಏನ್ ಕಷ್ಟ ಇದೆ ಅಂತ ಹೇಳ್ಕೊಳ್ಳಿ. ನನಗೆ ಆ ಕಾಲೇಜ್ ಏನೇ ರೀಸನ್ ಇರ್ಲಿ, ಅವನು ಹೇಳ್ಕೊಳ್ಳಿ, ಅದಕ್ಕೆ ನಾವು ಸ್ಪಂದಿಸ್ತೀವಿ. ಏನು ಹೇಳ್ದೇನೆ ಮನೆಗೆ ಹೋಗ್ಬಿಟ್ರೆ ಈಗ ನಮ್ ಕತೆ ಏನಾಗ್ಬೇಕು ಹೇಳಿ. ಅದಕ್ಕೆ ದಯವಿಟ್ಟು ಆದಷ್ಟು ಬೇಗ ಬಂದ್ಬಿಡು ಮನೆಗೆ.